ಮಾಡಿ ನೀವು ಬರ್ರಿ ಇದನ್ನ ಅಭಿವೃದ್ಧಿ ಮಾಡೋಣ ಅಂತೇಳಿ ನಮಗೆ ಭಾಳ ಒಂದು ಇದನ್ನ ಮಾಡಿಕೊಂಡಿದ್ದಾರೆ ನಮ್ಮ ಪಿಡಿಒ ಸಾಹೇಬರಿಗೆ. ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದೇ ರೀತಿಯಾಗಿ ತೋರ್ಯಾಳಿ ಗ್ರಾಮದಲ್ಲಿ ಇವತ್ತ ನೀರಿನ ಸಮಸ್ಯೆ ಇದ್ದು ನೀರು ಸರಿಯಾಗಿ ಬರುತ್ತಿಲ್ಲ ಅಂತ ಹೇಳ್ತಾರೋ. ಜಲ ಸಮಸ್ಯೆ ಬೇರೆ ಕಡೆಯಿಂದ ಮಾಡಲಾಗಿತ್ತು, ಆದರೆ ಅದು ಬಂದ ಆಗಿರುತ್ತದೆ. ಅದರ ಬಗ್ಗೆ ತೆಗೆದುಕೊಂಡ ನಿರ್ಣಯ ಕ್ರಮಗಳನ್ನು ತಿಳಿಸಬೇಕು. ಎರಡನೇದ್ದು, ಗ್ರಾಮ ಗಟಾರಿ ಸರಿಯಾಗಿ ಇರುವುದಿಲ್ಲ. ಮಳೆಗಾಗಿ ಅದನ್ನ ನೀವು ಶೀಘ್ರವಾಗಿ ಕ್ರಮ ತಗೋಬೇಕು ಸಾಹೇಬ. ಕಟ್ಟುವವರು ಗಟಾರಿ ಕಟ್ಟುವುದನ್ನು ಮೊದಲಿನ ಹಳೆ ಮನೆಗಳು ಸಹಕಾರಿ ಸರ್ವೆ ನಂಬರ್ನಲ್ಲಿ ಬರುತ್ತವೆ. ಅವುಗಳನ್ನು ಗಾವಟಾಣದಲ್ಲಿ ಮಾಡಿಕೊಂಡು ರಿಜಿಸ್ಟರ್ ಇದು ಮಾಡ್ಕೊಂಡ್ಬಿಟ್ರು. ಅದೊಂದು ಎಲ್ಲ ಕೇಳ್ತೀನಿ. ಅದೇ ರೀತಿಯಾಗಿ 27 ಭೂಮಿ ಇದ್ದು ಅದನ್ನು ಸರ್ವೆ ಮಾಡಿಸಿ ಅದಕ್ಕೆ ಕರೆಂಟು, ಸೇಡ, ಗಟಾರು, ನೀರು, ಸೇಡ್ ಮಾಡಿಸಿಕೊಳ್ಳೋ ಕುರಿತು ಮಾನ್ಯರೇ ಕೊರಾಳಿ ಗ್ರಾಮದಲ್ಲಿ ರಹವಾಸಿ ಇದ್ದು ಈ ಗ್ರಾಮವಾಸಿಗಳು ಹೇಳ್ಕೊಳ್ಳುವಂತ ನಮಗೆ ಅರ್ಜಿ ಕೊಟ್ಟಿದ್ದು. ಗ್ರಾಮಸ್ಥರು ಮಾಡಿಕೊಂಡ ವಿನಂತಿ ಅರ್ಜಿ ಏನಪ್ಪಾ ಅಂದ್ರೆ ಸರ್ವೆ ನಂಬರ್ 77/1 ತೋರಾಳಿ ಗ್ರಾಮದಲ್ಲಿ ಮೊದಲಿನಿಂದ ಉಪಯೋಗ ಮಾಡಿಕೊಂಡ ಬಂದು ಸ್ಮಶಾನ ಭೂಮಿ ಇದ್ದು ಮೊದಲು ಇದ್ದ ಜಾಗೆಯಲ್ಲಿ ನಮಗೆ ಮೇಲೆ ಉಲ್ಲೇಖಿಸಿದ ಎಲ್ಲ ಸುವಿಧಾನಗಳನ್ನು ಮಾಡಿಕೊಡಬೇಕಾಗಿ ವಿನಂತಿ. ಒಂದು ವೇಳೆ ಅವರು ಜಾಗೆ ಬಂದರೆ ಅವರಿಗೆ ಬೇರೆ ಕಡೆ ಜಾಗೆ ಕೊಟ್ಟು ನಮಗೆ ಅಲ್ಲಿ ಸ್ಮಶಾನ ಭೂಮಿ ಮೊದಲ ಇದ್ದ ಹಾಗೆ ಮಾಡಿಕೊಡಬೇಕಾಗಿ ವಿನಂತಿ. ತಾವುಗಳು ಪರಿಶೀಲಿಸಿ ಸ್ಮಶಾನ ಭೂಮಿಗೆ ಸರ್ವೆ ಮಾಡಿಸಿ ರಸ್ತೆ ಮತ್ತು ವಿದ್ಯುತ್ ಕನೆಕ್ಷನ್, ಶೇಡ್ ಮತ್ತು ಗಟಾರ, ನೀರಿನ ಸುವಿಧಾ ಇದುವರೆಗೆ ಆಗಿರುವುದಿಲ್ಲ. ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿ ಮಾನ್ಯ ತಹಶೀಲ್ದಾರ್ ಹಾಗೂ ತಮ್ಮ ಪಂಚಾಯತಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಇವೆಲ್ಲ ಕೂಡಿ ತಾವು ಏನೇನು ಪ್ರೋಗ್ರೆಸ್ ಮಾಡ್ತೀರಿ ಮತ್ತು ಏನಾರ ಇದ್ರೆ ನಮ್ಮ ಗೋವಿಂದ ಗೌಡ ಪಾಟೀಲ್ರಾಗಲಿ